ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ 7ನೇ ತರಗತಿಯ 3ನೇ ಪಾಠವಾಗಿರುವಂತಹ ಹಿಲ್ಟನ್ ಹೆಡ್ ಚಳುವಳಿ ಅಂತ ಹೇಳುವಂತಹ ಪಾಠದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಪಾಠವನ್ನು ಬರೆದವರು ಯಾರು? ಶ್ರೀಯುತ ಶಶಿಧರ ವಿಶ್ವಾಮಿತ್ರರವರು ಬರೆದಿದ್ದಾರೆ. ಹಾಗೆ ಇವರು ಹುಟ್ಟಿರುವಂಥದ್ದಲ್ಲಿ ಮೈಸೂರಿನಲ್ಲಿ ಹುಟ್ಟಿರುವಂಥದ್ದು. ಹಾಗೆ ಯಾವುದರ ಬಗ್ಗೆ ಬರೆದಿದ್ದಾರೆ? ಹಿಲ್ಟನ್ ಹೆಡ್ ದ್ವೀಪದ ಬಗ್ಗೆ. ಅದು ಯಾವ ರೀತಿ ಯುರೋಪಿಯನ್ನರು ಅಲ್ಲಿ ಆ ಒಂದು ಅಮೇರಿಂಡಿಯನ್ನರ ಒಂದು ಧೂಳಿಪಟ ಮಾಡ್ತಾರೆ ಅಥವಾ ನಾಶ ಮಾಡಿ ಅಲ್ಲಿ ಅವರು ಪರಿಸರವನ್ನು ನಾಶ ಮಾಡ್ತಾರೆ. ಅದನ್ನು ಪರಿಸರದ ಪ್ರೇಮಿಗಳು ಯಾವ ರೀತಿ ಸಹಕಾರ ನೀಡಿ ಎಲ್ಲರೂ ಕೂಡ ಅದನ್ನು ಉಳಿಸ್ತಾರೆ, ಬೆಳೆಸ್ತಾರೆ. ಅಲ್ಲಿ ನೆಲದಳ್ಳಾಳಿರ್ಬೋದು, ಪರಿಸರ ಪ್ರೇಮಿಗಳಿರ್ಬೋದು, ಅಥವಾ ಅಭಿಯಂತರರು ಅಂದರೆ ಇಂಜಿನಿಯರ್ಸ್ ಇರ್ಬೋದು, ಇವರೆಲ್ಲ ಸೇರಿ ಚಳುವಳಿಯನ್ನು ಮಾಡಿ ಕೋರ್ಟಿನ ಮೂಲಕ ಮೆಟ್ಟಿಲೇರಿ ಕೋರ್ಟಿನ ಕಚೇರಿಯಲ್ಲಿ ಏನು ಮಾಡ್ತಾರೆ, ಇವರು ಆ ಒಂದು ಹಿಲ್ಟನ್ ಹೆಡ್ ದ್ವೀಪದ ಒಂದು ಉಳಿವಿಗೆ ಕಾಪಾಡುವುದಕ್ಕೆ ಏನು ಮಾಡ್ತಾರೆ, ಶ್ರಮ ಪಡ್ತಾರೆ, ಚಳುವಳಿಯನ್ನು ಮಾಡ್ತಾರೆ, ಹೋರಾಟವನ್ನು ಮಾಡಿ ಅದರ ಒಂದು ರಕ್ಷಣೆ ಮಾಡ್ತಾರೆ. ಹಾಗೆ ಇವತ್ತು ನಾವು ಏನು ಮಾಡೋಣ, ಈ ಹಿಲ್ಟನ್ ಹೆಡ್ ದ್ವೀಪದ ಅಥವಾ ಚಳುವಳಿಯ ಬಗ್ಗೆ ಇರುವಂತಹ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲಿಗೆ ಪದಗಳ ಅರ್ಥ. ಅಮೇರಿಂಡಿಯನ್ನರು ಅಂತ ಹೇಳಿದರೆ ಏನು ಅಂತ ನಾನು ಪ್ರಾರಂಭದಲ್ಲಿ ನಿಮಗೆ ಪಾಠ ಮಾಡುವಾಗ ಹೇಳಿದ್ದೆ. ಆದರೂ ಇಲ್ಲಿ ಮತ್ತೆ ನಾವು ತಿಳ್ಕೊಳ್ಳೋಣ. ಅಮೇರಿಕ ಭೂಖಂಡದಲ್ಲಿ ಐರೋಪ್ಯರು ಬಂದು ವಸಾಹತು ಸ್ಥಾಪಿಸುವುದಕ್ಕೆ ಮೊದಲು ಅಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳು ಯಾರು? ಅಮೇರಿಂಡಿಯನ್ನರು. ಕೊಲಂಬಸ್ ಈ ಭೂಖಂಡವನ್ನು ಏನು ಮಾಡ್ತಾನೆ, ಭಾರತವೆಂದೇ ಭಾವಿಸಿದ್ದರಿಂದ ಇಲ್ಲಿನ ಸ್ಥಳೀಯರನ್ನು ಇಂಡಿಯನ್ಸ್ ಎಂದು ಕರೆದ. ಅವನು ಯಾರು? ಕೊಲಂಬಸ್ ಆ ಒಂದು ಹಿಲ್ಟನ್ ಹೆಡ್ ದ್ವೀಪಕ್ಕೆ ಬಂದುಬಿಟ್ಟು ಸಮುದ್ರಯಾನವನ್ನು ಮಾಡಿ ಆ ದ್ವೀಪಕ್ಕೆ ಬಂದು ಅದನ್ನು ಭಾರತ ಅಂತ ಹೇಳಿ ಭಾವಿಸ್ತಾನೆ. ಆ ಒಂದು ಅಮೇರಿಕ ಪ್ರದೇಶವನ್ನು, ಆ ಹಿಲ್ಟನ್ ಹೆಡ್ ದ್ವೀಪವನ್ನು ಭಾರತ ಎಂದು ತಪ್ಪಾಗಿ ಹೇಳಿರೋದ್ರಿಂದ ಏನಾಗುತ್ತೆ, ಅಲ್ಲಿ ಇಂಡಿಯನ್ಸ್ ಎಂದು ಕರೀತಾನೆ. ಅದು ಏನಾಗುತ್ತೆ, ಅಮೇರಿಂಡಿಯಾ ಅಂತ ಹೇಳುವಂಥ ಹೆಸರನ್ನು ಪಡ್ಕೊಳ್ಳುತ್ತೆ. ಅವತ್ತಿನಿಂದ ಅದಕ್ಕೆ ಏನು ಹೆಸರಾಗುತ್ತೆ? ಹಿಲ್ಟನ್ ಹೆಡ್ ದ್ವೀಪದ ಒಂದು ಪ್ರದೇಶಕ್ಕೆ ಅಮೇರಿಂಡಿಯಾ, ಅಮೇರಿಕದಲ್ಲಿರುವಂತಹ ಒಂದು ಪ್ರದೇಶ ಆಗಿದ್ದರೂ ಕೂಡ ಇವನು ತಪ್ಪಾಗಿ ಭಾರತ ಅಂತ ಕರೆದಿದ್ದಕ್ಕೆ, ಇಂಡಿಯನ್ಸ್ ಅಂತ ಕರೆದಿದ್ದಕ್ಕೆ ಅಮೇರಿಂಡಿಯಾ ಅಂತ ಹೆಸರಾಗುತ್ತೆ. ಯಾರು ಕರೆದಿದ್ದು? ಕ್ರಿಸ್ಟೋಫರ್ ಕೊಲಂಬಸ್ ಕರೆದಿರುವಂಥದ್ದು. ಮುಂದೆ ಧೂಳಿಪಟ ಅಂತ ಹೇಳಿದರೆ ಸಂಪೂರ್ಣ ನಾಶವಾಗುವಂಥದ್ದು. ಗಾಲ್ಫ್ ಶ್ರೀಮಂತರ ಆಟವೆಂದೇ ಪ್ರಸಿದ್ಧವಾಗಿರುವಂತಹ ಒಂದು ಬಗೆಯ ವಿಲಾಸಿ ಆಟಕ್ಕೆ ಗಾಲ್ಫ್ ಅಂತ ಕರೀತಾರೆ. ಓಕ್ ಎತ್ತರಕ್ಕೆ ಬೆಳೆಯುವ ಒಂದು ಜಾತಿಯ ಮರ. ಗಾಲ್ಫ್ ಕೋರ್ಸ್ ಗಾಲ್ಫ್ ಆಟದ ಅಂಗಣ. ಹಿನ್ನೀರ ಕೋವು ಸಮುದ್ರವು ಒಳಚಾಚಿರುವ ನೆಲಭಾಗ. ಸ್ಟೇ ಹೋಮ್ ಪ್ರವಾಸಿಗಳು ಉಳಿದುಕೊಳ್ಳಲೆಂದು ಕಟ್ಟಿದ ವಸತಿ. ಲಕ್ಸುರಿ ವಿಲಾಸ. ಅತಿಕ್ರಮಣ ಅಕ್ರಮವಾಗಿ ಅಥವಾ ಬಲಾತ್ಕಾರವಾಗಿ ವಶಪಡಿಸಿಕೊಳ್ಳುವುದು. ಹೆಲಿಕಾಪ್ಟರ್ ಪರ್ಯಾವರಣ ಪರಿಸರ. ತಟಸಸ್ಯ ಸಂಕುಲ ನದಿ ಅಥವಾ ಸಮುದ್ರದ ದಂಡೆಯಲ್ಲಿ ಬೆಳೆಯುವ ಜಲಸಸ್ಯಗಳು. ಅಭಿಯಂತರ ಇಂಜಿನಿಯರಿಂಗ್. ರೇವನ್ಮೈನ ಹಕ್ಕಿಗಳು. ಪುರಾಭಿವೃದ್ಧಿ ನಗರದ ಅಭಿವೃದ್ಧಿ. ಕಾಪಿಟ್ಟುಕೊಂಡು ರಕ್ಷಿಸುವುದು, ಕಾಪಾಡುವುದು. ಆಹುಟ ಉಪಟಳ, ಉಪದ್ರವತೆ, ತೊಂದರೆ. ಲಿಬರ್ಟಿ ಸ್ವಾತಂತ್ರ್ಯ. ಅಮೆರಿಕದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಪ್ರತಿಮೆ ಪ್ರಸಿದ್ಧ. ಪಚ್ಚೆ ಹಸಿರು. ಬಡ್ಡೆ ಬಂಡ, ಬೇರು ಅಥವಾ ಬದಿ ಅಥವಾ ತೀರ ಅಂತ ಕೂಡ ಹೇಳ್ಬೋದು. ಮುಂದಿನ ಭಾಗದಲ್ಲಿ ನಾವು ಏನು ತಿಳ್ಕೊಳ್ಳೋಣ, ಅಭ್ಯಾಸ ಭಾಗದಲ್ಲಿ ನಾವು ಪ್ರಶ್ನೆಗಳ ಉತ್ತರವನ್ನು ತಿಳ್ಕೊಳ್ಳೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ? ಉತ್ತರ, ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ. ಪ್ರಶ್ನೆ 2, ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ? ಉತ್ತರ, ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೇರಿಂಡಿಯನ್ನರು ಎನ್ನುತ್ತಾರೆ. ಮೂರನೆಯ ಪ್ರಶ್ನೆ, ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು? ಉತ್ತರ, ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ
ಶ್ರೀಮಂತರ ಉಡುಗೆ ತೊಡುಗೆಗಳು ಬೂಟು, ಚಡ್ಡಿ, ಕೂಲಿಂಗ್ ಗ್ಲಾಸ್ ಹಾಗೂ ಸ್ಕಲ್ ಕ್ಯಾಪ್ ಹಾಕಿದ್ದರು. ಪ್ರಶ್ನೆ 4. ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು? ಉತ್ತರ: ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್, ಬೋಟಿಂಗ್ ಹಾಗೂ ವಿವಿಧ ರೀತಿಯ ಕ್ರೀಡಾ ವಿನೋದಗಳನ್ನು ಆಯೋಜಿಸಿದ್ದರು. 5ನೆಯ ಪ್ರಶ್ನೆ. ಕಡಲ ತಡಿಯ ಲೈಟ್ ಹೌಸನ್ನೇರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ? ಉತ್ತರ: ಕಡಲ ತಡಿಯ ಲೈಟ್ ಹೌಸನ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರ, ಸಮುದ್ರದಲ್ಲಿ ಓಡಾಡುತ್ತಿರುವ ನೌಕೆಗಳು, ಕಡಲ ಕಾಗೆಗಳು, ರೇವನ್ ಮತ್ತು ಮೈನಾಗಳು ಕಾಣಸಿಗುತ್ತವೆ. ಪ್ರಶ್ನೆ 6. ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು? ಉತ್ತರ: ಅತ್ಯಂತ ಹಳೆಯದಾದ ಓಕ್ ಮರ ಅಥವಾ ಅತ್ಯಂತ ಹಳೆಯದಾದ ಒಂದು ಓಕ್ ಮರವು ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಈಗ ನಾವು 2-3 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ. ಮೊದಲನೆಯ ಪ್ರಶ್ನೆ. ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು? ಉತ್ತರ ಈ ರೀತಿ ಇದೆ. ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಪ್ರಕೃತಿ ಸೌಂದರ್ಯ ಅಳಿಸಿ ತೋಟಗಾರಿಕೆ ಮಾಡಿ ಅದರಿಂದ ವರಮಾನ ಕಡಿಮೆ ಎಂದು ಆ ಸ್ಥಳದಲ್ಲಿ ರೆಸಾರ್ಟ್ಗಳು, ಗಾಲ್ಫ್ ಕೋರ್ಸುಗಳು, ಕ್ರೀಡಾ ಮೈದಾನಗಳು, ಬೋಟಿಂಗ್ ಇತ್ಯಾದಿಗಳನ್ನೆಬ್ಬಿಸಿದರು. ಪ್ರಶ್ನೆ 2. ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಉತ್ತರ: ಹಿಲ್ಟನ್ ಹೆಡ್ ಮೊದಲು ಒಂದು ಸುಂದರ ದ್ವೀಪವಾಗಿತ್ತು. ಅಲ್ಲಿ ಪುರಾತನ ಸಸ್ಯ ಸಂಪತ್ತು, ಹಳೆಯ ಕಾಲದ ಹೊಂಡಗಳು, ಹಿನ್ನೀರಿನ ಕೋವುಗಳು, ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳು ಇದ್ದವು. 3ನೆಯ ಪ್ರಶ್ನೆ. ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಬಗ್ಗೆ ವಿವರಿಸಿ. ಉತ್ತರ: ಅದು ಲಿಬರ್ಟಿ ಓಕ್ ಮರ. 50ರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣ ತೊಟ್ಟಿದ್ದು ಈ ಮರದಲ್ಲಿಯೇ. ಇದು ಸಂರಕ್ಷಿತ ಜಾಗ. ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದರು. ನಂತರ ಈ ಮರದ ಸಾನ್ನಿಧ್ಯ ಎಷ್ಟು ಪ್ರಸಿದ್ಧವಾಯಿತು ಎಂದರೆ ಎಷ್ಟೋ ವಿವಾಹಗಳಾಗಿವೆ ಎಂದು ಲೇಖಕರು ಹೇಳುತ್ತಾರೆ. ಪ್ರಶ್ನೆ 4. ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು? ಉತ್ತರ: ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಸಿ ಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸುಗಳು, ರೆಸಾರ್ಟುಗಳು ಹೀಗೆ ಹಲವಾರು ಕಟ್ಟಡಗಳು ನಿರ್ಮಾಣಗೊಂಡವು. ಈ ಕಟ್ಟಡಗಳ ಜೊತೆಗೆ ರಸ್ತೆಗಳು, ಸೇತುವೆಗಳು ಕೂಡ ನಿರ್ಮಾಣಗೊಂಡವು. ಪ್ರಶ್ನೆ 5. ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು? ಉತ್ತರ: ಪುರಾತನ ಸಸ್ಯಗಳು, ಹಳೆಯ ಕಾಲದ ಹೊಂಡಗಳು, ಹಿನ್ನೀರಿನ ಕೋವುಗಳು, ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳನ್ನು ಕಡಿದು ರೆಸಾರ್ಟ್, ಹೋಟೆಲ್ ಇತ್ಯಾದಿ ಮಾಡುವುದನ್ನು ಪರಿಸರ ಅಭಿಮಾನಿಗಳು ವಿರೋಧಿಸಿ ಚಳುವಳಿ ಆರಂಭಿಸಿದರು. ದುಡ್ಡು ಮತ್ತು ದೌಲತ್ತುಗಳಿಂದ ಪರ್ಯಾವರಣದ ಚಳುವಳಿಗೆ ಮೊದಲು ನೆಲದಳ್ಳಾಲಿ ಹಾಗೂ ಅಭಿಯಂತರರು ಆಸಕ್ತಿ ತೋರಿ ತಾವು ಈ ಚಳುವಳಿಯಲ್ಲಿ ಸೇರಿಕೊಂಡರು. ಚಳುವಳಿ ಕೊನೆಗೆ ಯಶಸ್ವಿಯಾಯಿತು. ಮುಂದಿನ ಭಾಗದಲ್ಲಿ ಬಿಟ್ಟ ಸ್ಥಳ ತುಂಬಿರಿ. ಮೊದಲನೆಯದಾಗಿ, ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೆರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು. ಅಲ್ಲಿ ಉತ್ತರ 3 ಕೊಟ್ಟಿರ್ತಾರೆ. ಅದರಲ್ಲಿ ನಾವು 3 ಪದಗಳಲ್ಲಿ ಏನು ಮಾಡಬೇಕು? ಒಂದನ್ನು ಆಯ್ಕೆ ಮಾಡಬೇಕು. ಅಭಿವೃದ್ಧಿ, ಶಿಕ್ಷಿತ, ಧೂಳಿಪಟ. ಯಾವ ಉತ್ತರ? ಧೂಳಿಪಟ. ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಯನ್ನರ ಸಮುದಾಯವು ಧೂಳಿಪಟವಾಯಿತು. ಅಟ್ಲಾಂಟಿಕ್ ಸಾಗರವು ಅಮೇರಿಕಾದ ಡ್ಯಾಶ್ ಭಾಗದಲ್ಲಿದೆ. ಅಟ್ಲಾಂಟಿಕ್ ಸಾಗರವು ಅಮೇರಿಕದ ಪೂರ್ವ ಭಾಗದಲ್ಲಿದೆ. 3. ವಿಧಿಯಿಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು. ವಿಧಿಯಿಲ್ಲದೆ ಕೊನೆಗೆ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು. 4ನೆಯದು, ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು. ಕಟ್ಟಡಗಳಿಗೆ ತೋರುತ್ತಿದ್ದ ಅಭಿಯಂತರ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು. 5ನೆಯದು, ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು. ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಮಂತ್ರಾಲೋಚನೆ ನಡೆಸಿದರು. 6.
ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಕಂಗೊಳಿಸತೊಡಗಿತು. ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ನಂದನವನದಂತೆ ಕಂಗೊಳಿಸತೊಡಗಿತು. ಮುಂದಿನ ಭಾಗದಲ್ಲಿ ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ. ಮಾದರಿ, ಆಗಮನ. ಇದರ ವಿರುದ್ಧಾರ್ಥಕ ಪದ ಏನು? ನಿರ್ಗಮನ. ಹಾಗೆಯೇ ಲಾಭ, ನಷ್ಟ. ಚುರುಕು, ಮಂದ. ಪುರಾತನ ಅಂದರೆ ಹೊಸದಾಗಿರುವಂಥದ್ದು, ಅದಕ್ಕೆ ಪುರಾತನ, ನೂತನ ಅಥವಾ ನವೀನ. ಪುರಾತನ ಹಳೆದಾಗಿರುವಂಥದ್ದು, ನೂತನ ಅಂತ ಹೇಳಿದರೆ ಹೊಸದಾಗಿ ಅಥವಾ ನವೀನ ಅಂತ ಹೇಳ್ತೀವಿ. ಪುರಾತನ, ನೂತನ, ನವೀನ. ಪ್ರಸಿದ್ಧ, ಅಪ್ರಸಿದ್ಧ. ಸಾಧಾರಣ, ಅಸಾಧಾರಣ. ಮುಂದಿನ ಭಾಗದಲ್ಲಿ ಏನಿದೆ? ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ. ಇದನ್ನು ಯಾವ ರೀತಿಯಲ್ಲಿ ಬೇಕಾದರೂ ಸ್ವಂತ ಅರ್ಥಪೂರ್ಣವಾಗುವ ಹಾಗೆ ಸ್ವಂತವಾಗಿ ನೀವು ಕೂಡ ಯಾವುದೇ ವಾಕ್ಯಗಳನ್ನು ಸೇರಿಸ್ಬೋದು ಮಕ್ಕಳೇ. ಭರಾಟೆ ಅಂತ ಹೇಳುವಂಥದ್ದು ಮೊದಲಿಗೆ ಏನಿದೆ? ಭರಾಟೆ. ಭಾರತದಲ್ಲಿ 1947ರವರೆಗೂ ಬ್ರಿಟಿಷರ ಭರಾಟೆ ತುಂಬಿತ್ತು. 2. ಸುಧಾರಣೆ. ವೈದ್ಯರ ಬಳಿ ಹೋಗಿ ಬಂದ ಮೇಲೆ ಆರೋಗ್ಯ ಸುಧಾರಣೆಯಾಗಿದೆ. ಸಾರ್ವಭೌಮ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಬೇಕು. ದೌಲತ್ತು. ಶ್ರೀಮಂತರು ದೌಲತ್ತು ತೋರಿಸದೆ ಬಡವರಿಗೆ ಸಹಾಯ ಮಾಡಬೇಕು ಅಥವಾ ಬಡವರಿಗೆ ನೆರವಾಗಬೇಕು. 5. ಹೊಯ್ದಾಟ. ಸಮುದ್ರ ತೀರದಲ್ಲಿ ಅಲೆಗಳ ಹೊಯ್ದಾಟ ಬಲು ಸುಂದರವಾಗಿರುತ್ತದೆ. ಪಣತೊಡು. ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಗಳಿಸಲು ಪಣ ತೊಡಬೇಕು. 7. ಅಭಿಮಾನಿ. ನನ್ನ ಗುರುಗಳಿಗೆ ಬಹಳ ಅಭಿಮಾನಿಗಳಿದ್ದಾರೆ. ಮಕ್ಕಳೇ, ಇವತ್ತಿನ ದಿನ ನಾವು ಪ್ರಶ್ನೆಗಳ ಉತ್ತರವನ್ನು ಎಲ್ಲವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ನೀವು ಇದನ್ನು ತಪ್ಪಿಲ್ಲದೆ ಬರೆದು, ಅಂದವಾಗಿ ಬರೆದು ಏನು ಮಾಡಬೇಕು? ನಾಳಿನ ಅಥವಾ ಮುಂದಿನ ತರಗತಿಯಲ್ಲಿ ಬರ್ಕೊಂಡು ಬರಬೇಕು ಮಕ್ಕಳೇ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಇನ್ನಷ್ಟು ಹೊಸ ಹೊಸ ಪಾಠಗಳ ಬಗ್ಗೆ, ಪದ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾ ಇವತ್ತು ಇಲ್ಲಿಗೆ ಈ ಒಂದು ತರಗತಿಯನ್ನು ಸಮಾಪ್ತಿಗೊಳಿಸುತ್ತೇನೆ. ಧನ್ಯವಾದಗಳು.